ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಬಹುತೇಕ ಬೆಂಗಳೂರಲ್ಲಿ ಈ ಒಂದು UPI ಮೂಲಕ ವಹಿವಾಟೇನು ಮಾಡ್ತಾ ಇದ್ರು ಅದನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಅದಕ್ಕೆ ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಸದ್ಯ ನಾನೀಗ ಬೇಕರಿ ಮುಂಭಾಗದಲ್ಲಿದ್ದೀನಿ. ಈ ಬೇಕರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮೊದಲು ಎಲ್ಲರೂ ಕೂಡ ಈಗ UPI ಇರುವಂತಹ ಒಂದು ಸ್ಕ್ಯಾನರ್ಗಳನ್ನು ಇಡ್ತಾ ಇದ್ರು. ಆದರೆ ಈಗ ಈ ಸ್ಕ್ಯಾನರ್ಗಳನ್ನು ತೆಗೆದಿಟ್ಟು ಎಲ್ಲರೂ ಕೂಡ ಹಣದ ವ್ಯವಹಾರ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಈಗ ಯಾವುದೇ ಟ್ರಾನ್ಸಾಕ್ಷನ್ ಆದರೂ ಕೂಡ ಸೀದಾ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತಹ ಕಾರಣಕ್ಕಾಗಿ GST ಅಧಿಕಾರಿಗಳು ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತೇಳಿ ಲಕ್ಷ ಇರುವಂತಹ ಒಂದು ನೋಟಿಸನ್ನು ಕೂಡ ಕೊಡ್ತಿದ್ದಾರೆ. ಇದಕ್ಕೆ ಆತಂಕಕ್ಕೆ ಒಳಗಾದಂತಹ ಅದಕ್ಕೆ ಏನು ಒಂದು ವ್ಯಾಪಾರಿಗಳು ಎಲ್ಲರೂ ಕೂಡ ಈ ಒಂದು QR ಕೋಡ್ ಸ್ಕ್ಯಾನರನ್ನೇ ತೆಗೆದಿಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹಣದ ವ್ಯವಹಾರಕ್ಕೆ ಮೊದಲ ಆದ್ಯತೆಯನ್ನು ಕೂಡ ಕೊಡ್ತಿದ್ದಾರೆ. ನನ್ನ ಜೊತೆಗೆ ವ್ಯಾಪಾರಿ ಪ್ರಸನ್ನ ಕುಮಾರ್ ಇದ್ದಾರೆ. ಪ್ರಸನ್ನ ಅವರೇ, ಈಗ ಈ ನೋಟಿಸ್ ಆದಮೇಲೆ ಏನು ಈ GST ಅಧಿಕಾರಿ ನೋಟಿಸ್ ಕೊಟ್ಟ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ? UPI ಟ್ರಾನ್ಸಾಕ್ಷನ್ ನಾವು ಕಮ್ಮಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಸರ್ ಏನು ಸರ್ ಇಷ್ಟೆಲ್ಲ ನೋಟಿಸ್ ಕೊಟ್ಟರೆ ನಾವು ಎಲ್ಗೆ ಹಾಕೋದು ಹೇಳಿ, ಅದಕ್ಕೆ ವ್ಯಾಪಾರನೂ ಸ್ವಲ್ಪ ಕಮ್ಮಿ ಆಗೋಗಿದೆ ನಮಗೆ. ಯಾಕಂದರೆ ಫೋನ್ಪೇ ಪೇಟಿಎಮ್ ನಾವು ಯೂಸ್ ಮಾಡ್ತಾ ಇಲ್ಲ ಈಗ. ಆಲ್ಮೋಸ್ಟು 15 ಡೇಸ್ ಮೇಲೆ ಆಗೋಯ್ತು ಸರ್. ಯಾಕಂದರೆ ಅದು ಬಂದರೆ ಈಗ ಅದರಿಂದನೇ ಅಲ್ಲ ಸರ್ ಪ್ರಾಬ್ಲಮ್ ಎಲ್ಲ ಇದೆ. ಇದಕ್ಕೆ ಬಿಸ್ನೆಸ್ಸು ಕಮ್ಮಿ ಆಯಿತು. ಅದನ್ನು ಸುಮಾರು 90% ಹಾಕ್ಸ್ಕೊತ ಇಲ್ಲ. ಎಲ್ಲೋ ಕ್ಯಾಶೇ ಇಲ್ಲ ಅಂದವ್ರಿಗೆ ಮಾತ್ರ ಹಾಕ್ಸ್ಕೊತಿದ್ವಿ ಸರ್ ಅಷ್ಟೇ. ಅದಕ್ಕೆ ಮೊದಲು ಕಂಪಲ್ಸರಿ ಇಲ್ಲಿ ಇಡ್ತಿದ್ದೋ, ಇವಾಗ ಏನು ಮಾಡಿದ್ವಿ ತೆಗೆದಿಟ್ಬಿಟ್ಟಿದ್ವಿ, ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ. ಅಂದರೆ ಈಗ ಈ UPI ವಹಿವಾಟನ್ನೇ ಸ್ಟಾಪ್ ಮಾಡುವಂಥ ಕೆಲಸ. ಹೌದು ಸರ್, ಏನು ಮಾಡೋದು ಸರ್, ಭಾಳ ತೊಂದರೆ ಆಗಿದೆ ಸರ್. ಅದರಿಂದ ಫಸ್ಟ್ ಅನುಕೂಲ ಆಗಿತ್ತು, ಬಟ್ ಈ GST ನೋಟಿಸ್ ಬಂದಮೇಲೆ ತೊಂದರೆ ಆಗೋದು. ಇದಕ್ಕೆ ಬಿಸ್ನೆಸ್ಸು ಸ್ವಲ್ಪ ಹೊಡೆತ ಬಿದ್ದಿದೆ ಸರ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲ UPI ಯೂಸ್ ಮಾಡ್ತಿದ್ರು. ಈಗ ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ ಸರ್ ಅಷ್ಟೇ. ಏನಾಗುತ್ತೆ UPI ಮಾಡಿ ಅಲ್ಲ, ಏನು ಪ್ರಾಬ್ಲಮ್ ಸರ್? ಅದೇ ಈಗ ಬರೋದೆಲ್ಲ ಆನ್ಲೈನೇ ಬರ್ತಿತ್ತು ಸರ್. ಈಗ ಅದೇ ಪ್ರಾಬ್ಲಮ್ ಆಗಿದೆಯಲ್ಲ ಸರ್, GST ನೋಟಿಸ್ ಎಲ್ಲ ಬಂದು 34 ಲಕ್ಷ 35 ಲಕ್ಷ ಕಟ್ಟೊಂದು ಎಲ್ಲಿ ಕಟ್ಟೋ ಸರ್ ನಾವೀಗ, ಅದಕ್ಕೆ ತೆಗೆದುಬಿಟ್ಟಿದ್ದೀವಿ ಸರ್. ಇದು ಇವರ ಒಂದು ಆತಂಕ ಕೂಡ ಹೌದು. ಯಾಕಂದರೆ ಈಗ UPI ಮೂಲಕ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈಗ ಎಲ್ಲರೂ ಕೂಡ GST ಒಂದು ಏನು ಲೈಸೆನ್ಸ್ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು UPI ಮೂಲಕ ವ್ಯವಹಾರವನ್ನು ಮಾಡಬಾರ್ದು ಅಂತೇಳಿ ಬಹುತೇಕರು, ಈಗ ನಾವು ನೋಡ್ತಾ ಇದ್ದೀವಿ, ಈಗ ಬಹುತೇಕರು ಯಾರ ಹತ್ರ ಈಗ ದುಡ್ಡು ಏನು UPI ಇಲ್ಲವೇ ಇಲ್ಲ ಅಥವಾ ಕ್ಯಾಶ್ ಇಲ್ಲವೇ ಇಲ್ಲ ಅಂಥವರಿಗೆ ಮಾತ್ರ ಈ ಒಂದು UPI ವ್ಯವಹಾರ ಮಾಡೋಕ್ಕೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬಹುತೇಕರಿಗೆ ಮೊದಲ ಆದ್ಯತೆ ಕ್ಯಾಶಲ್ಲಿ ಕೊಡಿ ಅಂಥೇಳಿ, ನಂತರದಲ್ಲಿ ಅವರಿಗೆ ಈ ಒಂದು UPIನ ಅವಕಾಶವನ್ನು ಕೊಡ್ತಿರುವಂಥ. ಸದ್ಯಕ್ಕೆ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆಗ್ತಿರುವಂತಹ ತೊಂದರೆ. ಸದ್ಯಕ್ಕೆ UPI ವಹಿವಾಟನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಬಹುತೇಕ ಬೆಂಗಳೂರಲ್ಲಿ ಈ ಒಂದು UPI ಮೂಲಕ ವಹಿವಾಟೇನು ಮಾಡ್ತಾ ಇದ್ರು ಅದನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಅದಕ್ಕೆ ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಸದ್ಯ ನಾನೀಗ ಬೇಕರಿ ಮುಂಭಾಗದಲ್ಲಿದ್ದೀನಿ. ಈ ಬೇಕರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮೊದಲು ಎಲ್ಲರೂ ಕೂಡ ಈಗ UPI ಇರುವಂತಹ ಒಂದು ಸ್ಕ್ಯಾನರ್ಗಳನ್ನು ಇಡ್ತಾ ಇದ್ರು. ಆದರೆ ಈಗ ಈ ಸ್ಕ್ಯಾನರ್ಗಳನ್ನು ತೆಗೆದಿಟ್ಟು ಎಲ್ಲರೂ ಕೂಡ ಹಣದ ವ್ಯವಹಾರ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಈಗ ಯಾವುದೇ ಟ್ರಾನ್ಸಾಕ್ಷನ್ ಆದರೂ ಕೂಡ ಸೀದಾ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತಹ ಕಾರಣಕ್ಕಾಗಿ GST ಅಧಿಕಾರಿಗಳು ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತೇಳಿ ಲಕ್ಷ ಇರುವಂತಹ ಒಂದು ನೋಟಿಸನ್ನು ಕೂಡ ಕೊಡ್ತಿದ್ದಾರೆ. ಇದಕ್ಕೆ ಆತಂಕಕ್ಕೆ ಒಳಗಾದಂತಹ ಅದಕ್ಕೆ ಏನು ಒಂದು ವ್ಯಾಪಾರಿಗಳು ಎಲ್ಲರೂ ಕೂಡ ಈ ಒಂದು QR ಕೋಡ್ ಸ್ಕ್ಯಾನರನ್ನೇ ತೆಗೆದಿಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹಣದ ವ್ಯವಹಾರಕ್ಕೆ ಮೊದಲ ಆದ್ಯತೆಯನ್ನು ಕೂಡ ಕೊಡ್ತಿದ್ದಾರೆ. ನನ್ನ ಜೊತೆಗೆ ವ್ಯಾಪಾರಿ ಪ್ರಸನ್ನ ಕುಮಾರ್ ಇದ್ದಾರೆ. ಪ್ರಸನ್ನ ಅವರೇ, ಈಗ ಈ ನೋಟಿಸ್ ಆದಮೇಲೆ ಏನು ಈ GST ಅಧಿಕಾರಿ ನೋಟಿಸ್ ಕೊಟ್ಟ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ? UPI ಟ್ರಾನ್ಸಾಕ್ಷನ್ ನಾವು ಕಮ್ಮಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಸರ್ ಏನು ಸರ್ ಇಷ್ಟೆಲ್ಲ ನೋಟಿಸ್ ಕೊಟ್ಟರೆ ನಾವು ಎಲ್ಗೆ ಹಾಕೋದು ಹೇಳಿ, ಅದಕ್ಕೆ ವ್ಯಾಪಾರನೂ ಸ್ವಲ್ಪ ಕಮ್ಮಿ ಆಗೋಗಿದೆ ನಮಗೆ. ಯಾಕಂದರೆ ಫೋನ್ಪೇ ಪೇಟಿಎಮ್ ನಾವು ಯೂಸ್ ಮಾಡ್ತಾ ಇಲ್ಲ ಈಗ. ಆಲ್ಮೋಸ್ಟು 15 ಡೇಸ್ ಮೇಲೆ ಆಗೋಯ್ತು ಸರ್. ಯಾಕಂದರೆ ಅದು ಬಂದರೆ ಈಗ ಅದರಿಂದನೇ ಅಲ್ಲ ಸರ್ ಪ್ರಾಬ್ಲಮ್ ಎಲ್ಲ ಇದೆ. ಇದಕ್ಕೆ ಬಿಸ್ನೆಸ್ಸು ಕಮ್ಮಿ ಆಯಿತು. ಅದನ್ನು ಸುಮಾರು 90% ಹಾಕ್ಸ್ಕೊತ ಇಲ್ಲ. ಎಲ್ಲೋ ಕ್ಯಾಶೇ ಇಲ್ಲ ಅಂದವ್ರಿಗೆ ಮಾತ್ರ ಹಾಕ್ಸ್ಕೊತಿದ್ವಿ ಸರ್ ಅಷ್ಟೇ. ಅದಕ್ಕೆ ಮೊದಲು ಕಂಪಲ್ಸರಿ ಇಲ್ಲಿ ಇಡ್ತಿದ್ದೋ, ಇವಾಗ ಏನು ಮಾಡಿದ್ವಿ ತೆಗೆದಿಟ್ಬಿಟ್ಟಿದ್ವಿ, ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ. ಅಂದರೆ ಈಗ ಈ UPI ವಹಿವಾಟನ್ನೇ ಸ್ಟಾಪ್ ಮಾಡುವಂಥ ಕೆಲಸ. ಹೌದು ಸರ್, ಏನು ಮಾಡೋದು ಸರ್, ಭಾಳ ತೊಂದರೆ ಆಗಿದೆ ಸರ್. ಅದರಿಂದ ಫಸ್ಟ್ ಅನುಕೂಲ ಆಗಿತ್ತು, ಬಟ್ ಈ GST ನೋಟಿಸ್ ಬಂದಮೇಲೆ ತೊಂದರೆ ಆಗೋದು. ಇದಕ್ಕೆ ಬಿಸ್ನೆಸ್ಸು ಸ್ವಲ್ಪ ಹೊಡೆತ ಬಿದ್ದಿದೆ ಸರ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲ UPI ಯೂಸ್ ಮಾಡ್ತಿದ್ರು. ಈಗ ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ ಸರ್ ಅಷ್ಟೇ. ಏನಾಗುತ್ತೆ UPI ಮಾಡಿ ಅಲ್ಲ, ಏನು ಪ್ರಾಬ್ಲಮ್ ಸರ್? ಅದೇ ಈಗ ಬರೋದೆಲ್ಲ ಆನ್ಲೈನೇ ಬರ್ತಿತ್ತು ಸರ್. ಈಗ ಅದೇ ಪ್ರಾಬ್ಲಮ್ ಆಗಿದೆಯಲ್ಲ ಸರ್, GST ನೋಟಿಸ್ ಎಲ್ಲ ಬಂದು 34 ಲಕ್ಷ 35 ಲಕ್ಷ ಕಟ್ಟೊಂದು ಎಲ್ಲಿ ಕಟ್ಟೋ ಸರ್ ನಾವೀಗ, ಅದಕ್ಕೆ ತೆಗೆದುಬಿಟ್ಟಿದ್ದೀವಿ ಸರ್. ಇದು
ಇದು ಇವರ ಒಂದು ಆತಂಕ ಕೂಡ ಹೌದು. ಯಾಕಂದರೆ ಈಗ ಯು ಪಿ ಐ ಮೂಲಕ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈಗ ಎಲ್ಲರೂ ಕೂಡ ಜಿ ಎಸ್ ಟಿ ಒಂದು ಏನು ಲೈಸೆನ್ಸ್ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಯು ಪಿ ಐ ಮೂಲಕ ವ್ಯವಹಾರವನ್ನು ಮಾಡಬಾರ್ದು ಅಂತೇಳಿ ಬಹುತೇಕರು ಈಗ ನಾವು ನೋಡ್ತಾ ಇದ್ದೀವಿ. ಈಗ ಬಹುತೇಕರು ಯಾರ ಹತ್ರ ಈಗ ದುಡ್ಡು ಏನು ಯು ಪಿ ಐ ಇಲ್ಲವೇ ಇಲ್ಲ ಅಥವಾ ಕ್ಯಾಶ್ ಇಲ್ಲವೇ ಇಲ್ಲ ಅಂಥವರಿಗೆ ಮಾತ್ರ ಈ ಒಂದು ಯು ಪಿ ಐ ವ್ಯವಹಾರ ಮಾಡೋಕ್ಕೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬಹುತೇಕರಿಗೆ ಮೊದಲ ಆದ್ಯತೆ ಕ್ಯಾಶಲ್ಲಿ ಕೊಡಿ ಅಂಥೇಳಿ, ನಂತರದಲ್ಲಿ ಅವರಿಗೆ ಈ ಒಂದು ಯು ಪಿ ಐನ ಅವಕಾಶವನ್ನು ಕೊಡ್ತಾರೆ ಅಂತ. ಸದ್ಯಕ್ಕೆ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆಗ್ತಿರುವಂತಹ ತೊಂದರೆ. ಸದ್ಯಕ್ಕೆ ಯು ಪಿ ಐ ವಹಿವಾಟನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಬಹುತೇಕ ಬೆಂಗಳೂರಲ್ಲಿ ಈ ಒಂದು ಯು ಪಿ ಐ ಮೂಲಕ ವಹಿವಾಟು ಏನು ಮಾಡ್ತಾ ಇದ್ರು ಅದನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಅದಕ್ಕೆ ಕೋ ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಸದ್ಯ ನಾನೀಗ ಬೇಕರಿ ಮುಂಭಾಗದಲ್ಲಿದ್ದೀನಿ. ಈ ಬೇಕರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮೊದಲು ಎಲ್ಲರೂ ಕೂಡ ಈಗ ಯು ಪಿ ಐ ಇರುವಂತಹ ಒಂದು ಸ್ಕ್ಯಾನರ್ಗಳನ್ನು ಇಡ್ತಾ ಇದ್ರು. ಆದರೆ ಈಗ ಈ ಸ್ಕ್ಯಾನರ್ಗಳನ್ನು ತೆಗೆದಿಟ್ಟು ಎಲ್ಲರೂ ಕೂಡ ಹಣದ ವ್ಯವಹಾರ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಈಗ ಯಾವುದೇ ಟ್ರಾನ್ಸಾಕ್ಷನ್ ಆದರೂ ಕೂಡ ಸೀದಾ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತಹ ಕಾರಣಕ್ಕಾಗಿ ಜಿ ಎಸ್ ಟಿ ಅಧಿಕಾರಿಗಳು ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತೇಳಿ ಲಕ್ಷ ಇರುವಂತಹ ಒಂದು ನೋಟಿಸನ್ನು ಕೂಡ ಕೊಡ್ತಿದ್ದಾರೆ. ಇದಕ್ಕೆ ಆತಂಕಕ್ಕೆ ಒಳಗಾದಂತಹ ಅದಕ್ಕೆ ಏನು ಈ ಒಂದು ವ್ಯಾಪಾರಿಗಳು ಎಲ್ಲರೂ ಕೂಡ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರನ್ನೇ ತೆಗೆದಿಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹಣದ ವ್ಯವಹಾರಕ್ಕೆ ಮೊದಲ ಆದ್ಯತೆಯನ್ನು ಕೂಡ ಕೊಡ್ತಾರೆ. ನನ್ನ ಜೊತೆಗೆ ವ್ಯಾಪಾರಿ ಪ್ರಸನ್ನ ಕುಮಾರ್ ಇದ್ದಾರೆ. ಪ್ರಸನ್ನ ಅವರೇ, ಈಗ ಈ ನೋಟಿಸ್ ಆದಮೇಲೆ ಏನು ಈ ಜಿ ಎಸ್ ಟಿ ಅಧಿಕಾರಿ ನೋಟಿಸ್ ಕೊಟ್ಟ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ? ಯು ಪಿ ಐ ಟ್ರಾನ್ಸಾಕ್ಷನ್ ನಾವು ಕಮ್ಮಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಸರ್ ಏನು ಸರ್ ಇಷ್ಟೆಲ್ಲ ನೋಟಿಸ್ ಕೊಟ್ಟರೆ ನಾವು ಎಲ್ಗೆ ಹಾಕೋದು ಹೇಳಿ. ಅದಕ್ಕೆ ವ್ಯಾಪಾರನೂ ಸ್ವಲ್ಪ ಕಮ್ಮಿ ಆಗೋಗಿದೆ ನಮಗೆ. ಯಾಕೆಂದರೆ ಫೋನ್ಪೇ ಪೇಟಿಎಮ್ ನಾವು ಯೂಸ್ ಮಾಡ್ತಾ ಇಲ್ಲ. ಈಗ ಆಲ್ಮೋಸ್ಟ್ 15 ಡೇಸ್ ಮೇಲಾಗೋಯ್ತು ಸರ್. ಯಾಕಂದರೆ ಅದು ಬಂದರೆ ಈಗ ಅದರಿಂದನೇ ಅಲ್ಲ ಸರ್ ಪ್ರಾಬ್ಲಮ್ ಎಲ್ಲ ಇದೆ. ಇದಕ್ಕೆ ಬಿಸ್ನೆಸ್ಸು ಕಮ್ಮಿ ಆಯಿತು. ಅದನ್ನು ಸುಮಾರು 90% ಹಾಕ್ಸ್ಕೊತ ಇಲ್ಲ. ಎಲ್ಲೋ ಕ್ಯಾಶೇ ಇಲ್ಲ ಅಂದವ್ರಿಗೆ ಮಾತ್ರ ಹಾಕ್ಸ್ಕೊತಿದ್ವಿ ಸರ್ ಅಷ್ಟೇ. ಅದಕ್ಕೆ ಮೊದಲು ಕಂಪಲ್ಸರಿ ಇಲ್ಲಿ ಇಡ್ತಿದ್ದೋ, ಇವಾಗ ಏನು ಮಾಡಿದ್ವಿ ತೆಗೆದಿಟ್ಬಿಟ್ಟಿದ್ವಿ, ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ. ಅಂದರೆ ಈಗ ಯು ಪಿ ಐ ವಹಿವಾಟನ್ನೇ ಸ್ಟಾಪ್ ಮಾಡುವಂಥ ಕೆಲಸ. ಹೌದು ಸರ್, ಏನು ಮಾಡೋದು ಸರ್, ಭಾಳ ತೊಂದರೆ ಆಗಿದೆ ಸರ್. ಅದರಿಂದ ಫಸ್ಟ್ ಅನುಕೂಲ ಆಗಿತ್ತು, ಬಟ್ ಈ ಜಿ ಎಸ್ ಟಿ ನೋಟಿಸ್ ಬಂದಮೇಲೆ ತೊಂದರೆ ಆಗೋದು. ಅದಕ್ಕೆ ಬಿಸ್ನೆಸ್ಸು ಸ್ವಲ್ಪ ಹೊಡೆತ ಬಿದ್ದಿದೆ ಸರ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಯು ಪಿ ಐ ಯೂಸ್ ಮಾಡ್ತಿದ್ರು. ಈಗ ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ವಿ ಸರ್ ಅಷ್ಟೇ. ಏನಾಗುತ್ತೆ ಯು ಪಿ ಐ ಮಾಡಿ ಅಲ್ಲ, ಏನು ಪ್ರಾಬ್ಲಮ್ ಸರ್? ಅದೇ ಈಗ ಬರೋದೆಲ್ಲ ಆನ್ಲೈನೇ ಬರ್ತಿತ್ತು ಸರ್. ಈಗ ಅದೇ ಪ್ರಾಬ್ಲಮ್ ಆಗಿದೆಯಲ್ಲ ಸರ್, ಜಿ ಎಸ್ ಟಿ ನೋಟಿಸ್ ಎಲ್ಲ ಬಂದು 34 ಲಕ್ಷ 35 ಲಕ್ಷ ಕಟ್ಟೊಂದು ಎಲ್ಲಿ ಕಟ್ಟೋ ಸರ್ ನಾವೀಗ. ಅದಕ್ಕೆ ತೆಗೆದುಬಿಟ್ಟಿದ್ದೀವಿ ಸರ್. ಇದು ಇವರ ಒಂದು ಆತಂಕ ಕೂಡ ಹೌದು. ಯಾಕಂದರೆ ಈಗ ಯು ಪಿ ಐ ಮೂಲಕ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈಗ ಎಲ್ಲರೂ ಕೂಡ ಜಿ ಎಸ್ ಟಿ ಒಂದು ಏನು ಲೈಸೆನ್ಸ್ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಯು ಪಿ ಐ ಮೂಲಕ ವ್ಯವಹಾರವನ್ನು ಮಾಡಬಾರ್ದು ಅಂತೇಳಿ ಬಹುತೇಕರು ಈಗ ನಾವು ನೋಡ್ತಾ ಇದ್ದೀವಿ. ಈಗ ಬಹುತೇಕರು ಯಾರ ಹತ್ರ ಈಗ ದುಡ್ಡು ಏನು ಯು ಪಿ ಐ ಇಲ್ಲವೇ ಇಲ್ಲ ಅಥವಾ ಕ್ಯಾಶ್ ಇಲ್ಲವೇ ಇಲ್ಲ ಅಂಥವರಿಗೆ ಮಾತ್ರ ಈ ಒಂದು ಯು ಪಿ ಐ ವ್ಯವಹಾರ ಮಾಡೋಕ್ಕೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬಹುತೇಕರಿಗೆ ಮೊದಲ ಆದ್ಯತೆ ಕ್ಯಾಶಲ್ಲಿ ಕೊಡಿ ಅಂಥೇಳಿ, ನಂತರದಲ್ಲಿ ಅವರಿಗೆ ಈ ಒಂದು ಯು ಪಿ ಐನ ಅವಕಾಶವನ್ನು ಕೊಡ್ತಾರೆ ಅಂತ. ಸದ್ಯಕ್ಕೆ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆಗ್ತಿರುವಂತಹ ತೊಂದರೆ. ಸದ್ಯಕ್ಕೆ ಯು ಪಿ ಐ ವಹಿವಾಟನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.